ಸ್ವಾಮಿ. ಯಾಕೆ ಹೇಳುವವರ ಸ್ವಭಾವವೇ ಹಾಗೆ ಅಲ್ವಾ? ಜನರನ್ನು ಮೆಚ್ಚಿಸುವುದಕ್ಕೆ ಜನಾರ್ದನಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹೌದಾ? ಖಂಡಿತ. ಒಂದು ಹೆಜ್ಜೆ ಹೆಚ್ಚು ಹಾಕಿದ್ರು ಕಷ್ಟವೇ, ಕಡಿಮೆ ಇಟ್ಟರು ಕಷ್ಟವೇ ಸ್ವಾಮಿ. ನಾವು ಎಂತದೂ ಮಾಡಲಿಲ್ಲ. ಹೌದು, ಹಾಗಾಗಿ ಬಹಳ ಕಷ್ಟ. ಆದ್ರೆ ನಮ್ ಕಷ್ಟ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಹೇಳುವವರಿಗೆ. ಹಾ, ಅನುಮಾನವೇ ಇಲ್ಲ. ನೋಡಿ, ನಿತ್ಯವೂ ನನ್ನ ಮುಖ ನೋಡಿ ತಮ್ಮದಾದಂತಹ ಕಾರ್ಯಕ್ಕೆ ಹೋಗುವಂತಹ ನಮ್ಮವರು 3 ದಿವಸ ಆಯ್ತು ಬರ್ಲಿಲ್ಲ ಅಂತ ನಾನು ಬೇಸರದಲ್ಲಿದ್ದೇನೆ. ನಾನು ಹಾಗೆ ಹೀಗೆ ಅವಳಿಗೆ ಸೊಪ್ಪು ಮತ್ತೊಂದು ಅದು ಇದು ಅಂತ ಹೇಳ್ತಾ ಇರ್ತಾರೆ. ನಮ್ಮ ಸಮಸ್ಯೆ ನಮಗೆ ಸ್ವಾಮಿ. ಹೌದಪ್ಪ, ಬರ್ಲಿ ನೋಡುವ ಅಂತ ಕಾಯ್ತಾ ಇದ್ದೇನೆ ನಾನು. ಯಾವುದು ಅಲ್ಲ, ಮೊದಲೇ ಗೊತ್ತಾಗಿದ್ರೆ ಜಾಂಬವತಿ ಮನೆಗಾದ್ರೂ ಹೋಗ್ತಿದ್ದೇನೆ. ಅಂದ್ರೆ ದೂರ ಅಂದ್ರೆ ದೂರ ಅಂತ ಹೇಳಿದ್ರೆ ನಾನು ನಿಂತುಕೊಳ್ಳುವ ಅಂತರ ಸ್ವಲ್ಪ ದೂರ ಇರ್ಲಿ ಅಂತ ಹೇಳಿದ್ದು. ಹಾಗೆ ಯಾಕೆ, ಏನಾಯ್ತು? ನನಗೆ ಸಿಟ್ಟು ಬಂದಿದೆ. ಸಿಟ್ಟು ಬಂದಿದೆ, ಬಿಸಿ. ಸ್ವಲ್ಪ ದೂರ ಹೋಗಿ ನೀವು ಅಂತ. ಬಂದಿದ್ದ ಬರ್ಸ್ಕೊಂಡಿದ್ದ? ಎರಡು ಅಂತ ಇಟ್ಟುಕೊಳ್ಳಿ. ಏನೀಗ ಬರ್ಸ್ಕೊಂಡಿದ್ದು ಅಂತ ಆದ್ರೆ ಬೇಗ ಹೋಗ್ತದೆ. ಹೋಗುವುದಿಲ್ಲ, ಬಂದದ್ದಾದ್ರೆ ಕೆಲವೊಮ್ಮೆ ಹೋಗ್ಬಿಡ್ತದೆ. ನೋಡಿ, ನಿದ್ರೆ ಬಂದವ್ರನ್ನ ಎಬ್ಬಿಸುವುದು ಸುಲಭ ಅಲ್ವ? ನಿದ್ರೆ ಬಂದ ಹಾಗೆ ಮಲಗಿದ್ರೆ ಎಬ್ಬಿಸುವುದು ಕಷ್ಟ ಅವರನ್ನ. ಹಾಗೆ ಸಿಟ್ಟು ಬಂದದಿದ್ರೆ ಹೋಗ್ಬಿಡ್ತಿತ್ತು. ಇದು ಬರ್ಸ್ಕೊಂಡದ್ದಾದ್ರಿಂದ ಹೋಗ್ಬೇಕು ಅಂತಾದ್ರೆ ಕೆಲವು ಆಸೆ ಈಡೇರಬೇಕು ನಮಗೆ. ಯಾಕೆ ಸಿಟ್ಟು ಬಂದದ್ದು ನಿನ್ಗೆ? ಅದಲ್ಲ, ಎಷ್ಟು ದಿವಸ ಆಯ್ತು ನಮ್ಮ ಮನೆಗೆ ಬರದೆ ನೀವು? 3 ದಿವಸ ಆಯ್ತು. 3 ದಿವಸ ಆಯ್ತು? ಎಷ್ಟು ಸುಲಭದಲ್ಲಿ ಹೇಳ್ಬಿಟ್ರಿ? 3 ದಿವಸ ಆಯ್ತು ಅಂತ ನಾ ಕಾಯ್ತಾ ಇದ್ದೇನೆ. 3 ದಿವಸ ಆಯ್ತು ಅಂತ ಎಷ್ಟು ಸುಲಭದಲ್ಲಿ ಹೇಳ್ಬಿಟ್ರಿ ನೀವು? 3 ದಿವಸ ಆಯ್ತು ಅಂದ್ರೆ ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ನೀ ಆಲೋಚನೆ ಮಾಡಿ. ಕೆಲವು ಜನ ಎಲ್ಲ ಪಾಪ ಮನೆಗೆ ಹೋಗದೆ ಎಷ್ಟೆಲ್ಲ ದಿವಸ ಹೊರಗಡೆ ಓಡಾಡ್ಕೊಂಡಿರ್ತಾರೆ, ಗೊತ್ತುಂಟ? ಅವ್ರ ಕತೆ ಬೇರೆ. ಈಗ ನನ್ನ ಕತೆ, ಈಗ ನಿನಗೆ ವಿಷಯ ಗೊತ್ತಿಲ್ಲ. ಏನು? ನಾನು ಇಲ್ಲಿಗೆ ಬರ್ಲಿಕ್ಕೆ ತಡ ಆದದ್ದಕ್ಕೆ ಕಾರಣ ಉಂಟು. ಏನು ಕಾರಣ? ತರುಣಿ ವಿರಜಿ ಪಡೆ
ಹಾ. ಆದ್ರೆ ನಿಮಗೆ ಕೆಲಸ ಬೇರೆ ಏನು ಅಂತ ಬೇಕಲ್ಲ. ಕೆಲಸ ಏನೂ ಇಲ್ಲ ಅಂತ ಹೇಳ್ಕೊಂಡ್ಯ. ರಾಜಕೀಯವ ಹಾ. ಅನ್ನ ನೋಡಿಕೊಡ್ತಾರೆ. ಹಾ. ನಿಮಗೆ ಕೆಲಸ ಏನು ಅಂತ ಕೇಳಿದ್ರೆ ಮದುವೆ ಕೆಲಸ ಇಲ್ಲಪ್ಪ, ಮತ್ತೆ ನೀ ತಿಳ್ಕೊಂಡದ್ದು ಹಾಗಾಯ್ತು. ಇನ್ನೇನು ಉಂಟಪ್ಪ ಘನ ಕಾರ್ಯ? ನನ್ನ ಕೆಲಸ, ನನ್ನ ಬೆಳವಣಿಗೆ ಗಣನೀಯವಾಗಿ ಯಾವ ರೀತಿಯಲ್ಲಿ ಪ್ರಗತಿಯಲ್ಲುಂಟು. ಓ, ಪ್ರಗತಿ ಹಾದಿಯಲ್ಲುಂಟು. ನಿನ್ನ ಲಕ್ಷ್ಯಕ್ಕೆ ಬರಲಿಲ್ಲ. ಎಂತದಪ್ಪ ಅಂತದ್ದು? ಇತ್ತೀಚೆಗೆ ನನ್ನನ್ನೇ ನೋಡುವುದಕ್ಕೆಂದು ಬರುವವರ ಸಂಖ್ಯೆ ಎಷ್ಟೆಲ್ಲ ಉಂಟು ಗೊತ್ತುಂಟ? ಒಮ್ಮೆ ಬಂದದ್ದಿದ್ರು ಎಷ್ಟೇ ಹೊತ್ತಾದ್ರು ನಿಮ್ಮನ್ನು ನೋಡ್ಕೊಂಡೇ ಹೋಗ್ಬೇಕು ಅಂತ ಇರುವವರು ಇದ್ದಾರೆ ಬಹಳ ಜನ. ಅಲ್ವಾ? ಅನುಮಾನವೇ ಇಲ್ಲ, ಆ ವಿಶ್ವಾಸದಲ್ಲಿ ಖಂಡಿತ. ಹಾಗೆಯೇ ಇವತ್ತು ಓಲಗದಲ್ಲಿ ಕುಳಿತಿರುವಂತಹ ಸಂದರ್ಭ ವಿಶೇಷ. ವಿಶೇಷ ವಿಶೇಷ ಎಂತದಪ್ಪ? ಇಂದ್ರಪ್ರಸ್ಥದಿಂದ ಇಂದ್ರಸೇನ ಬಂದ. ಇಂದ್ರಸೇನ? ಹೌದೌದು. ಏನಂತೆ? ಧರ್ಮಜ ರಾಜಸೂಯಾತುರವನ್ನ ಮಾಡಬೇಕು ಎನ್ನುವಂತಹ ವಿಷಯವನ್ನ ಹೇಳಿ ನನ್ನನ್ನ ಕರೆತರುವುದಕ್ಕಾಗಿ ಅವನನ್ನ ಇಲ್ಲಿಯವರೆಗೆ ಕಳುಹಿದ್ದಾನೆ. ಅಯ್ಯೋ ದೇವರೇ, ಆ ಪಾಂಡವರಿಗೆ ಹಾಗೆ ಅವರಿಗೆ ಎಂತ ಮಾಡುದಾದ್ರು ನಿಮ್ಮನ್ನು ಕೇಳಿದ್ರೆ ಆಗ್ಲಿಕ್ಕೆ ಇಲ್ಲ. ಅವ್ರಿಗೆ ಗಣಪತಿ ಪೂಜೆ ಮಾಡುದು ಇಲ್ಲ, ಕೃಷ್ಣನ ಪೂಜೆ ಮಾಡುದು ಅಲ್ವಾ? ಅಂದ್ರೆ ನನ್ನ ಮೇಲಿರುವ ಭಕ್ತಿಯ ಭಾವ ಹಾಗಿತ್ತು. ಹೌದಪ್ಪ. ಅವನಿಗೆ ಬರುತ್ತೇನೆನ್ನುವಂತಹ ಮಾತನ್ನ ಹೇಳಿ ಎಲ್ಲಿಗೆ? ಅಲ್ಲ, ರಾಜಸೂಯಾತುರ ಪ್ರಸ್ಥಕ್ಕೆ. ಹೌದಾ? ಬಂದೆ. ಮೀನಾಕ್ಷಿ ಬರ್ಲಿಲ್ವ ಇವತ್ತು? ಮೀನಾಕ್ಷಿ ಅಲ್ಲಿದ್ರೆ ಕಮಲಾಕ್ಷಿ ಇದ್ದಾಳೆ. ಅದಲ್ಲ, ನೀನೆಲ್ಲಿ ಹೊರಟದ್ದು? ನಾದ ಸೀರೆ ಯಾವ್ದಾಗ್ಬೋದು ಅಂತ ಒಂದು ಹೊತ್ತಾಗಿ ಇಡೋನ್ ಬಿಟ್ಟೆ ಒಳಗಲ್ಲಿ. ಎಲ್ಲಿಗೆ? ಎಲ್ಲಿಗೆ? ಅಲ್ಲಿ ಹೋಗುವ ಯಾಗ ಅಲ್ವಾ? ಹಾಗಂದ್ರೆ ಇವತ್ತೇ ಹೋಗುದಲ್ಲ, ಹೀಗೆ ಹೋಗುದು ಅಂತ. ಯಾವಾಗೂ ಆಗ್ಲಿ ತೆಗಿಟ್ಟು ಬಿಡುದ. ಜೊತೆಗೆ ಅವು ಹೇಳಿದ್ದೆ ಎಂತದ್ದು? ನನ್ನ ಹತ್ರ ಬರ್ಲಿಕ್ಕೆ ಹೇಳಿದ್ದಾನೆ, ನಿನ್ನನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿ. ನಾ ಕರೆ ಬೇಕು ಅಂತಲೇ ಇಲ್ಲ ನಂಗೆ. ಯಾಕೆ? ಅದು ಹಾಗೆ, ಅದು ಕಣ್ಣಿಗೆ ಬಂದ್ಮೇಲೆ ಹೆಂಡತಿ ಬಂದಾಗೆ ಕರೆ ಅರ್ಧಂಗೆ ಅಲ್ವಾ? ನಾನು ನೋಡಿ ಆನೆ ಬರ್ಲಿ ಅಂತ ಹೇಳಿದ್ಮೇಲೆ ಆನೆ ಸುಂಡ್ಲು ಬರ್ಲಿ, ಬಾಲ್ ಬರ್ಲಿ, ಕಿವಿ ಬರ್ಲಿ ಅಂತ ಹೇಳುದು ಬೇಡ. ಆನೆ ಬಂದ್ಮೇಲೆ ಅದೆಲ್ಲ ಬರ್ತದೆ ಅಂತಲೇ ಲೆಕ್ಕ. ಅದೆಲ್ಲ ಬರ್ತದೆ ಹಾಗೆ. ಅದು ನಿಮ್ಮ ಹೆಣ್ಣುಮಕ್ಕಳ ಅನುಕೂಲ ಶಾಸ್ತ್ರ. ಅಂದ್ರೆ ನಿಮಗೆ ಬರ್ಬೇಕು ಅಂತ ಮನ್ಸುಂಟು, ಆಮಂತ್ರಣ ಇಲ್ಲದೆ ಇದ್ರೂ ತೊಂದ್ರೆ ಇಲ್ಲ, ಬಂದ ಹಾಗೆ ಅಲ್ಲ. ಆದಷ್ಟು ಬೇಗ ಒಂದು ಮೂರ್ತ ಇಟ್ಟ ಯಾಗವನ್ನು ಪ್ರಾರಂಭ ಮಾಡ್ಬಿಡಿ ನೀವು. ಆಗ ಆಗುದಿಲ್ವೇ? ಮತ್ತೆ ಅದಕ್ಕೆ ತೊಡಕಾಗುವಂತಹ ಅನೇಕ ರೀತಿಯ ಪ್ರಕರಣಗಳು ಉಂಟು. ತೊಡಕ? ಹೌದಪ್ಪ. ಅವನ ಬೆನ್ನಲ್ಲೇ ಮಾಗಧನ ಸೆರೆಯಲ್ಲಿರುವಂತಹ ಅರಸು ಮಕ್ಕಳಲ್ಲಿ ಒಬ್ಬ. ಮಾಗಧನ ಸೆರೆಯಲ್ಲಿರುವ? ಹೌದು. ಇಲ್ಲಿಯವರೆಗಾಗಿ ಬಂದ. ತಮ್ಮ ಸಂಕಷ್ಟಗಳನ್ನು ತೋಡಿಕೊಂಡು ವಿನಾಕಾರಣ ಅವರನ್ನ ದಂಡಿಸಿ ಸೆರೆಯಲ್ಲಿಟ್ಟಿದ್ದಾರೆ. ನಮ್ಮನ್ನ ಬಿಡಿಸಬೇಕು ಎನ್ನುವ ಹಾಗೆ ಆಗ್ರಹಿಸಿದ್ರು ನನ್ನಲ್ಲಿ. ಓಹೋ. ಅವರಿಗೆಲ್ಲ ಮಾತನ್ನು ಕೊಟ್ಟಿದ್ದೇನೆ. ಏನಂತ? 8 ದಿನಗಳ ಒಳಗಾಗಿ ಮಾಗಧನನ್ನು ಬಂದು ನಿಮ್ಮ ಸೆರೆಯನ್ನ ಬಿಡಿಸ್ತೇನೆ. 8 ದಿನಗಳ ಒಳಗಾಗಿ ಮಾಗಧನನ್ನ ಕೊಂದು ನಿಮ್ಮ ಸೆರೆಯನ್ನ ಬಿಡಿಸ್ತೇನೆ. 8 ದಿವಸದಲ್ಲಿ ಮಾಗಧನನ್ನು ಕೊಂದು ಸೆರೆ ಬಿಡಿಸ್ತೇನೆ. ಎನಲೆಲ್ದ ಅರಸಕ್ಕೆ ತನಗಿಲ್ಲದಿರುವ ಎನಲೆಲ್ದ ಅರಸಕ್ಕೆ ತನಗಿಲ್ಲದಿರುವ ತನಗಿಲ್ಲದಿರುವ ಬಿನುಗು ದೇವತೆ ಪರರಿಗೆಯುವುದೇ ವರವಾ. ದೇವತೆ ಪರರಿಗೆಯುವುದೇ ವರವಾ.
ಕಂಡೆ ಎನ್ನುವ ಗಾದೆಯನುಂದ ಕಂಡೆನಿಂದ ಜನಪಮಾಗದ 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 ಗಂಜಿ ಊರ ಬಿಟ್ಟೀನು ಊರ ಬಿಟ್ಟೀನು ಊರ ಬಿಟ್ಟೀನು ನಿನಗೂ ಎಷ್ಟು ಸಂತೋಷ ಆಯ್ತು. ನೋಡು ನೋಡು ನೋಡು. ಹೌದಾ ಮೀನಾಕ್ಷಿ ಅಲ್ಲೇ ಇದ್ದೀನಿ. ಮತ್ತೆ ಯಾಕೆ ಅವಳು ಇಲ್ಲ ಪಾಪ ಸೀರೆ ತೆಗಿತು ಹೋದ್ಲು ಅವಳು. ಅವಳು ಕೇಳಿದ್ಲೆ ಮತ್ತೆ ಕೇಳುದು ಬೇಡ ಆಯ್ತು. ಏನಾಯ್ತು? ತಾಮ್ ಬಾಯಿ ಕಟ್ಟೆ ಹೋಗ್ತಿದ್ಲು ಅವಳು. ಅದಲ್ಲದೆ ಹೋದ್ರೆ ಯಾರಿಗಾದ್ರೂ ನಗು ಬರದೇ ಇರ್ತದ ಸ್ವಾಮಿ. ಅಂದ್ರೆ ಏನಪ್ಪ ಮಾಗುದನ್ನ 8 ದಿನಗಳಲ್ಲಿ 8 ದಿವಸದಲ್ಲಿ ಒಂದು ಕಲಿತೇನೆ, ಸೆರೆಯನ್ನು ಬಿಡಿಸ್ತೇನೆ. ನಿಮ್ ಮಾತು ಕೇಳಿದವಾಗ ನಂಗೊಂದು ಗಾದೆ ನೆನಪಾಗ್ತಾ ಉಂಟು. ಏನು? ಒಬ್ಬ ದಾರಿ ಹೋಗ ಪಾಪ ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದ. ಎಲ್ಲ ಅಪರೂಪಕ್ಕೊಮ್ಮೆ ಆ ದಾರಿಯಲ್ಲಿ ಹೋಗಿ ಬರುವುದು. ಕಾಡು ದಾರಿ ಈ ದನಕರಗಳು ಹೋಗ್ತಾವಲ್ಲ, ಹೌದು, ಅದು ಹಾಗೆ. ಅದರಲ್ಲಿ ಅಂದ್ರೆ ಕಲ್ಲು ಮುಳ್ಳುಗಳಷ್ಟಾಗಿ ಇರುವುದಿಲ್ಲ ಅಂತ. ಕಲ್ಲಿರ್ತದೆ, ಮುಳ್ಳಿರುವುದಿಲ್ಲ. ಹಾಗೆ ಹೋಗುವಾಗ ಒಂದು ಬಿಣುಗು ದೇವತೆ ಇತ್ತಂತೆ ಆ ಕಾಡ ಮಾರ್ಗದಲ್ಲಿ. ಬಿಣುಗು ದೇವತೆ ಅದು ದಾರಿ ಹೋಗಿ ಎಲ್ಲಾದ್ರೂ ಅಪರೂಪಕ್ಕೆ ಆ ದಾರಿಯ ಬಂದ್ಬಿಟ್ಟು ಕರೆಯುವುದಂತೆ. ಬನ್ನಿ ಬನ್ನಿ, ನಾನು ದೇವತೆ ಇದ್ದೇನೆ, ನನಗೆ ನೀವು ಪೂಜೆ ಕೊಡಿ, ನಾನು ನಿಮಗೆ ವರ ಕೊಡ್ತೇನೆ. ಅಂದ್ರೆ ಪೂಜೆ ಕೊಡುವವರಿಗೆ ಗೊತ್ತಿಲ್ಲ, ವರ ಕೊಡ್ಲಿಕ್ಕೆ ಮುಂದಾಗಿದೆ. ಇದು ಪಾಪ ಉಪವಾಸ ಬಿಟ್ಟು ಕೆಲವು ದಿವಸ ಆಯ್ತು ಈ ದೇವತೆ, ನೈವೇದ್ಯ ಎಂತದ್ದು ಇಲ್ಲ, ಆದ್ರೆ ಮತ್ತೊಬ್ಬರಿಗೆ ವರ ಕೊಡುವುದು ಅಂತ. ಅಲ್ಲ, ಉದಾಹರಣೆ ಬಹಳ ಒಳ್ಳೇದುಂಟು. ಹೌದಪ್ಪ. ಈ ಸಂದರ್ಭದಲ್ಲಿ ಇಲ್ಲಿ ಹೇಗೆ, ಯಾಕೆ? ಆ ಬಿಣುಗು ದೇವತೆಗೂ ನಿಮಗೂ ಎಷ್ಟು ಒಳ್ಳೆ ಹೋಲಿಕೆ ನೋಡಿ. ನನ್ಗ? ಹೌದಪ್ಪ, ಯಾಕೆ? ನಿಮಗಾಗಿ ಹೇಳಿದ್ದು ಸ್ವಾಮಿ ನಾನು. ಅಂದ್ರೆ ಹೌದಲ್ಲದೆ ಹೋದ್ರೆ ಇದು ಎಲ್ಲ ಸಮುದ್ರದ ಒಳಗಿತ್ತಂತೆ. ಹೌದಾ? ಹೌದು. ಕುಶಸ್ಥಳಿ ಅದನ್ನು ಎತ್ತಿದ್ರಿ ನೀವು? ಹೌದು. ಹೌದಾ? ಎತ್ತಿ ಕಡೆಗೆ ಅಂತ ಇದಕ್ಕೆ ದ್ವಾರಾವತಿ, ದ್ವಾರಕಾವತಿ ಎಂತದ ಹೆಸರು ಇಟ್ಟದ್ದು. ಸಾವಿರಗಟ್ಲೆ ಬಾಗಿಲು ಅಂತ ಎಲ್ಲೂ ಬಾಗಲೇ ಇಲ್ಲ, ಹಾಗಾಗಿ ಬಾಗಂತದ್ದು ದ್ವಾರವೇ. ಹೌದಾ? ಅಂತದೊಂದು ಹೆಸರನ್ನು ಗಳಿಸಿ ನೀವಿಲ್ಲಿ ಬಂದು ಕೂತ್ಕೊಂಡದ್ದು ಯಾಕೆ? ಯಾಕೆ? ನಿಮ್ ಗುಟ್ಟೆಲ್ಲ ನಮ್ಗೆ ಗೊತ್ತುಂಟು. ಏನು? ಎಂತದ್ದು? ಅವ ಒಬ್ಬ ಇದ್ದಾನಲ್ಲ ಮಾಗಧ, ನೀವು ಹೇಳಿದ್ರಲ್ಲ ಈಗ 8 ದಿವಸ ಕೊಲ್ತೇನೆ ಅಂತ. ಮಾಗಧ ಅವನ ಹೆಸರನ್ನ ಕೇಳಿ ಎದೆ ಒಡೆದು ನಡುಗಿ ಸತ್ತಂತಹ ರಾಜಕುಮಾರರಿದ್ದಾರಂತೆ. ಸರ್ವಗಾಧಿ ಒಂದು ಗದೆ ಉಂಟಂತೆ ಅವನ ಹತ್ರ, ಬೀಸಿ ಬಗೆಯುವುದವ. ಅದು ಎಲ್ಲಿಗೆ ಹೋಗಿ ಬಿತ್ತ? ಆ ಪ್ರದೇಶವನ್ನು ಆಡಳಿತಕ್ಕೊಳಪಟ್ಟದ್ದು. ಅದಲ್ಲ ಅಂತ ಆದ್ರೆ ಅವನ ಜೊತೆಗೆ ಹೋರಾಡಬೇಕು. ಹಾಗೆ ಇಡೀ ಪ್ರಪಂಚ ವ್ಯಾಪಿಯಾಗಿ ತನ್ನ ಮುಷ್ಟಿಯಲ್ಲಿ ಹಿಡಿದು ಅದೆಷ್ಟೋ ಜನರನ್ನ ತನ್ನ ಸೆರೆಯಲ್ಲಿಟ್ಟು ಆಟ ಆಡಿಸುವ ತಕತ ಎಂದು ಕುಣಿಸುವ ಮಾಗದನನ್ನ ನೀವು ಕೊಂದು ಸ್ವಾಮಿ ಏನ್ ಮಾಡೋಣ ಹೇಳಿ? ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ ಹಾಗೆ. ಯಾಕಂದ್ರೆ ನೀವು ಈಗಾಗಲೇ ಸಣ್ಣ ಪುಟ್ಟ ಕೆಲಸ ಮಾಡಿದ್ದೀರಲ್ಲ, ಅದು ಏನೇ ಇರ್ಲಿ, ಆದ್ರೆ ನಿಮ್ ಗುಟ್ಟು ನಮಗ್ ಗೊತ್ತುಂಟು. ಆದ್ರೆ ಅವರೆಲ್ಲ ತಿಳ್ಕೊಂಡಿದ್ದು ಏನ್ ಗೊತ್ತುಂಟಾ? ಗಣದೈವ ನೀನೆಂದು ಮರುಳಾಗಿ ನೃಪರು ಘನದೈವ ನೀನೆಂದು ಮರುಳಾಗಿ ನೃಪರು, ಘನದೈವ ನೀನೆಂದು ಮರುಳಾಗಿ 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 ನೃಪರು, ನಿನಗೆ ದೂರಿದರವರು ಎತ್ತು ಬಾರವರು, ನಿನಗೆ ದೂರಿದರವರು ಎಂದು ಬಾರಗರು. ಜನಪರರಿಯರು ನಿನ್ನ
ಮಹಿಮೆಗಳೆನಗೆ ಜನಪರರಿಯರು ನಿನ್ನ ಮಹಿಮೆಗಳೆನಗೆ ಮನನವಾಗಿ ಓದೆಂದು ನುಡಿದಳು ಅಲ್ಲ ಜನಪರರಿಯರು ನಿನ್ನ ಮಹಿಮೆಗಳೆನಗೆ ಮನನ 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 ಮನನವಾಗಿ ಓದೆಂದು ನುಡಿದಳು ಅಲ್ಲ ಬಗೆ ಕನದೈವ ನೀನೆಂದು ಮರುಳಾಗಿರುವರು ನಿನಗೆ ದುರಿದರವರೆಂದು ಪರಗರು ನಿನಗೆ ದುರಿದರವರೆಂದು ಪರಗರು ಜನಪರರಿಯರು ನಿನ್ನ ಮಹಿಮೆಗಳೆನಗೆ ಮನನವಾಗಿ ಓದೆಂದು ನುಡಿದರು ವಲ್ಲಭ ಜನದೈವ ನೀನೆಂದು ಮರುಳಾಗಿ ಇರುವರು. ನಿನ್ನಲ್ಲಿ ಬಂದು ತೋರಿದ್ದಾರೆ ಹಾ ನೀವು ಅವರಿಗೆ ಅಭಯ ಕೊಟ್ರಿ ಕೊಟ್ಟಿದ್ದೆ ಎಷ್ಟು ದಿವಸದಲ್ಲಿ 8. ಹೌದು ಹಾ ನಿಮ್ಮ 8ರ ಹಾ ನಂಟೇನು ಹಾ ಹಾ ಗುಟ್ಟೇನು ಹಾ. ಯಾರಿಗೂ ಗೊತ್ತಿಲ್ಲ ಹಾ ಹಾ ಪಾಪ ಅವರು ನಂಬಿಕೊಂಡು ಹೋದ್ರು ಹೌದು ಸತ್ಯ ಹೇಳ ಹಾ ನಮ್ಮ ದೇವ್ರ ಗುಣ ನಮಗೆ ಮಾತ್ರ ಗೊತ್ತುಂಟು ಅದು ಹಾಗೆ ಅಲ್ಲ ಅಲ್ವಾ ಹೌದು ಅದಲ್ಲದೆ ಹೋದ್ರೆ ಹಾ ಆ ದಿವಸ ಹಾ ಕುಶಸ್ಥಳಿ ಹೌದು ಮೇಲ್ ತಂದು ದ್ವಾರಾವತಿ ಅಂತ ಹೇಳಿದ್ರಲ್ಲ ಹೌದು ಸ್ವಾಮಿ ಹಾ ನೀವು ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ಏನು ಏನು ಒಂದಲ್ಲ ಹಾ ಎರಡಲ್ಲ ಹಾ 17 ಬಾರಿಯ 12 ಲೆಕ್ಕ ಇಟ್ಟುಕೊಳ್ತೀರಿ ಸರ್ ನೀವು ಯಾವ್ದು ಮಾಗದ ನಿಮಗೆ ಅಂಜಿ ಹಾ ಓಡಿ ಹೋದವರು ನೀವು ಓಡಿ ಬಂದವರು ನೀವು ಹಾ ಹಾ ಅದು ಬಿಡಿ ಹಾ ಅಂತೂ ಹಾ. ಇಲ್ಲಿಗೆ ಅವನು ಬರುವುದಿಲ್ಲ ಹಾ ಎನ್ನುವ ವಿಶ್ವಾಸದಲ್ಲಿ ಹಾ ಧೈರ್ಯದಲ್ಲಿದ್ದರೂ ಸಹಿತವಾಗಿ ಹಾ ನಿಮ್ಗೆ ಅವನ ಕುರಿತಾದಂತಹ ಹೆದರಿಕೆ ಎಷ್ಟುಂಟು ಅಂತ ನಿನ್ನ ಮನೆ ಗೊತ್ತಾಗಿದೆ ನನಗೆ ನಿನ್ನ ಮನೆ ಹೌದಪ್ಪ ಅದು ಹೇಗೆ ಈಗ 3 ದಿವಸ ಹಿಂದೆ ಹಾ. ಬಂದಿದ್ರಲ್ಲ ನೀವು ಹೌದು ಬಂದವಾಗ ಹೀಗೆ ಹಾ ಇಲ್ಲಿ ಬರುವಾಗ ಯಾವಾಗಲೂ ಆಯಾಸ ನಿಮಗೆ ಹಾ ಹೌದಾ ಹೌದು ಮಲ್ಕೊಂಡ್ರಿ ಹಾ. ಘನವಾದ ನಿದ್ರೆ ಹಾ. ನಾನು ಗಾಳಿ ಹಾಕ್ತಾ ಇದ್ದೇನೆ ಹಾ ಅಷ್ಟು ಹೊತ್ತಿಗೆ ನೀವು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮುಖ ಎಲ್ಲ ಕೆಂಪಡರಿತು ಬೆವರೊಡಿತಾ ಉಂಟು ಹಣೆ ಮೇಲೆಲ್ಲ ಹಾ ಗಡ 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 ಗಡನೆ ನಡುಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಹಾ ಮಗದ 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 ಅಂತ ಹೇಳಿದ್ರೆ ಮನ್ಸಿನ ಕೆಳಗೆ. ಆಮೇಲೆ ನಾ ಎಚ್ಚರ ಮಾಡಿ ನಿಮ್ಗೆ ಅಯ್ಯೋ ದೇವ್ರಿಗೆ ಗಾಳಿ ಹಾಕಿ ನನಗೆ ಆಮೇಲೆ ಗೊತ್ತಾಯ್ತು ಏನೋ ಕಾಯಿಲೆ ಅಂತ ಮಾಡ್ಕೊಂಡೆ ಹಾ ಕೊನೆಗೆ ಗೊತ್ತಾಯ್ತು ಇದು ಮಾಗದನ ಕಾಯಿಲೆ ಅಂತ ಹಾ ನಿಮ್ಗೆ ಆಗಾಗ ಬರ್ತಾ ಇರ್ತದೆ ಅಂದ್ರೆ ಹಾ ಕನಸಿನಲ್ಲಿ ನೀವು ಮಾಗದನನ್ನು ಕಂಡಿದ್ದೀರಿ ಹಾ. ಅಯ್ಯೋ ಮಾಗದ ಬಂದ ಎನ್ನುವಂತಹ ಹೆದರಿಕೆಯಲ್ಲಿ ಹಾ ಮುಖ ಎಲ್ಲ ಕೆಂಪಡ ಅಲ್ಲ ಮೈಯೆಲ್ಲ ಬೆವರಡೆದು ಹಾ ಕಂಗಾಲಾದ ನೀವು ಹಾ. ಮಾಗದನ್ನು ಕೊಂದು ಕಳೀತೇನೆ ಅಬ್ಬಬ್ಬಬ್ಬ ಎಷ್ಟು ದುರ್ಗದಲ್ಲಿ ಹೇಳ್ಬಿಟ್ರಿ ನೀವು ಅಂತ ಅಂದ್ರೆ ಇದು ನೀನು ನನಗೆ ಹಾಸ್ಯ ಮಾಡುದ ಹೋದಲ್ಲದೆ ಹೋದ್ರೆ ಈಗ ಕೆಲವರೆಲ್ಲ ಹಾಗೆ ಸ್ವಾಮಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವಂತಹ ವ್ಯಕ್ತಿಯೊಬ್ಬ ಹುಲ್ಲು ಕಡ್ಡಿ ಸಿಕ್ಕಿದ್ರು ಆಶ್ರಯವಾದಿತ್ತು ಅಂತ ಹಿಡ್ಕೊಳ್ತಾನೆ ಹಾಗಾಗಿ ಬಹುಶಃ ಈ ನಾರದರಂತವ್ರು ಯಾರಾದ್ರು ನಿಮ್ಮ ಹರಿದಾಸ ಇದ್ದಾರಲ್ಲ ನೀವು ಹಾಗೆ ಮಾಡಿದ್ದೀರಿ ಹೀಗೆ ಮಾಡಿದ್ದೀರಿ ಸಂತೆಯಲ್ಲಿ ಮೆಂತೆ ಕದ್ದಿದ್ದೀರಿ ಅಂತ ಹೇಳಿದ್ರೆ ಇಲ್ವಾ ಪಾಪ ಇವನಾದ್ರೂ ನಮ್ಮ ಕಷ್ಟ ಪರಿಹಾರ ಮಾಡಿ ಅನ್ನುವ ಕಾರಣಕ್ಕಾಗಿ ಅವ್ರು ಇಲ್ಲಿಯವರೆಗೂ ಓಡಿ ಬಂದ್ರು ನಿಮ್ಮನ್ನೇ ನಂಬಿ ನಾವು ಉದ್ಧಾರ ಆಗ್ತೇವೆ ಎನ್ನುವಂತಹ ವಿಶ್ವಾಸದಲ್ಲಿ ಹಿಂದಿರುಗಿ ಹೋಗಿರುವಂತಹ ಅರಸು ಮಕ್ಕಳ ಗತಿ ಗೋವಿಂದಾನಿ ಗೋವಿಂದ ಗೋವಿಂದ ಅರಸಿ ಲಾಲಿಸು ನಿನ್ನ ಹಾಸ್ಯವಂತಿರಲಿ. ತತ್ತರಿ, ದೀಂ ತತ್ತರಿ, ದೋಂ ತತ್ತರಿ, ದೀಂ ತತ್ತರಿ. ತ್ರಿಲೋಕ ಪ್ರೀತ ನಿನ್ನನು
ಮಾತುಗಳನ್ನು ಕೇಳಿ ನನಗೂ ನಗು ಬರ್ತಾ ಉಂಟು. ನನಗೆ ಅವ್ರು ನೋಡಿ ಪಾಪ ಅನ್ನಿಸ್ತದೆ. ಒಬ್ಬರ ಇಬ್ರು 77 ಮಂದಿ, ಎಷ್ಟು ಮಂದಿ ಅರಸು ಮತ್ತು ತಮ್ಮ ಕೈಲಾಗದೆ ಹೋದದ್ದು ಗೋವರ್ಧನ ಕೇರಲ್ಲಿರುವವರು ಮಾಡ್ತಾರೆ ಅಂತ ಬಂದ್ರಲ್ಲ. ನನಗೆ ನಿನ್ನನ್ನು ನೋಡಿದ್ರೆ ಪಾಪ ಅನ್ನಿಸುವುದು. ಯಾಕೋ ಏನು ಕಾರಣ ಉಂಟು. ಏನ್ ಸ್ವಾಮಿ? ನನ್ನ ಬಗೆಗಾಗಿ ತಿಳಿದುಕೊಂಡದ್ದು ಕಡಿಮೆ ಆಯ್ತು ನೀನು ಅಂತ. ಅದ್ಯಾಕೆ? ಕಾರಣ ಉಂಟು. ಹೇಳಿದೆಯಲ್ಲ, ಒಂದಲ್ಲ ಎರಡಲ್ಲ 17 ಬಾರಿ ಮಾಗದನಿಂದ ಸೋತವನಾದ. ನಿನ್ನಲ್ಲಿ ಕೇಳ್ತೇನೆ, ಏನು ಓಡಿಸ್ಕೊಂಡು ಬಂದದ್ದು ಯಾರು? ಮಾಗದ. ಓಡ್ ಬಂದವ್ರು ಯಾರು? ನೀವು. ಹಿಂತಿರುಗಿ ಹೋದವ್ರು ಯಾರು? ಮಾಗದ. ಸೋತವ್ರು ಯಾರು? ಹಿಂತಿರುಗಿ ಹೋದವ್ರೆ ಸೋತದ್ದು ಬಿಟ್ರೆ ನಾನಿಲ್ಲೇ ಇದ್ದೇನೆ. ನಾನು ಹಿಂತಿರುಗಿ ಹೋಗ್ಲಿ. ನಿಮ್ಮನ್ನ ಮಟ್ಟ ಹಾಕಬೇಕು ಅಂದ್ರೆ ನಿಮ್ಮನ್ನ ಕೊಲ್ಲಬೇಕೆನ್ನುವ ಕಾರಣಕ್ಕಾಗಿ ಬಂದಿರುವಂತಹ ಮಾಗದ ನಿಮ್ಮನ್ನೇನು ಮಾಡ್ಲಿಕ್ಕಾಗದೆ ಹಿಂದಿರುಗಿ ಹೋದ ಅಂತಾದ್ರೆ ಎಂಬಲ್ಲಿಗೆ ಅವನು ಸೋತ ಅಂತ ಲೆಕ್ಕ. ನಮ್ಮಲ್ಲಿ ಯುದ್ಧದಲ್ಲಿ ಹಿಮ್ಮೆಟ್ಟುವುದು ಅಂತ ಹೇಳ್ತಾರೆ, ಅಂದ್ರೆ ಹಿಂತಿರುಗಿ ಹೋಗುವುದು ಅಂತ. ಹಾಗೆ ಹೌದು, ಕ್ಷೇತ್ರಕ್ಕೆ ಬೆನ್ನು ತೋರಿಸಿದವ. ಬೆನ್ನು ತೋರಿಸಿದವ ಅಂದ್ರೆ ಅವನು ಸೋತ ಅಂತ ಲೆಕ್ಕ. ಹೌದಾ? ಒಂದು ಇನ್ನು ನಿನ್ನ ಮೊನ್ನೆ ಗೊತ್ತಾಯ್ತು ಅಂತ ಹೇಳಿದೆಯಲ್ಲ, ಬೆವರೊಡೆದು ನೀವು ಮಂಚದ ಕೆಳಗೆ ಬಿದ್ದದ್ದು. ನೀನೇ ಆಲೋಚನೆ ಮಾಡು. ಏನು? ಕೇವಲ ಹೆದರಿಕೆ ಆದಾಗ ಮಾತ್ರ ಬೆವರು ಹೊಡಿತದ? ಇಲ್ಲ. ಮೈ ಮನಸ್ಸೆಲ್ಲ ಕೆಂಪೇ ಇರ್ತದ? ಸಿಟ್ಟು ಬಂದ್ರೆ ಮುಖ ಕೆಂಪು. ಸಿಟ್ಟು ಬಂದ್ರೆ ಮುಖ ಕೆಂಪಾಗ್ತದೆ. ಹೌದು. ದೇಹ ನಡುಗ್ತದೆ, ಬೆವರು ಬರ್ತದೆ. ಹೌದು. ಹೌದಾ? ಆಗದ 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 ಎನ್ನುವ ಹಾಗೆ ಸಿಡಿಲಬ್ಬರದಂತೆ ನಾನು ಸಿಡಿದು ಗರ್ಜಿಸುತ್ತ ಬಿಡುವುದಿಲ್ಲ, ನಿನ್ನನ್ನು ಕೊಲ್ತೇನೆ, ಬಿಡುವುದಿಲ್ಲ, ಕೊಲ್ತೇನೆ ಎನ್ನುವ ಹಾಗೆ ಹೇಳುವಷ್ಟರಲ್ಲಿ ಎಚ್ಚರ ಆಯ್ತು. ಪಕ್ಕದಲ್ಲಿ ನೋಡ್ತೇನೆ, ನೀನು ಗೊರಕೆ ಹೊಡಿತಾ ಇದ್ದೇನೆ. ಹೌದಪ್ಪ, ಬಿಡುವುದಿಲ್ಲ ನಿನ್ನನ್ನು ಹೇಳುವಷ್ಟೊತ್ತಿಗೆ ನಿನಗೆ ನಿದ್ರೆ ಬಂದಿತ್ತು. ಅಂದ್ರೆ ಸಿಟ್ಟಿನಿಂದ ಹಾಗಾದದ್ದು ಬಿಟ್ರೆ ಇನ್ನೆಲ್ಲ ನಾನು ಬಿಡುವುದಿಲ್ಲ ಎನ್ನುವ ಹಾಗೆ ಹೇಳಿ ನೋಡು. ಕೇವಲ ನಾವು ಮಾತಾಡಬೇಕು ಎನ್ನುವ ಹಾಗೆ ಮಾತಾಡಿದ್ರೆ ಪ್ರಯೋಜನ ಆಗುವುದಿಲ್ಲ. ಇನ್ನೊಬ್ಬರಿಗೆ ಕೇಳಬೇಕು, ಅದು ಅವರಿಗೆ ಸರಿಯಾಗಿ ಅರ್ಥ ಆಗಬೇಕು. ಹಾಗೆ ಇನ್ನೊಬ್ಬರು ಮಾತಾಡುವಾಗ ನಾವು ಅದನ್ನು ಸರಿಯಾಗಿ ಕೇಳಬೇಕು, ಅರ್ಥ ಮಾಡಿಕೊಳ್ಬೇಕು, ಗ್ರಹಿಸಬೇಕು. ನಾನು ಹೇಳಿದ್ದೆ ಅಂತದ್ದು ಅಲ್ವಾ? ನೀನು ಗ್ರಹಿಸಬೇಕು. ಏನು ನಾನು ಹೇಳಿದ್ದೆ ಅಂತದ್ದು? 8 ದಿನಗಳ ಅವಧಿಯಲ್ಲಿ ಮಾಗದನನ್ನ ಕೊಂದು ಸೆರೆಯನ್ನ ಬಿಡಿಸ್ತೇನೆ ಅಂತ ಹೇಳಿದ್ದೆ. ನಾನೇ ಕೊಲ್ತೇನೆ ಅಂತ ಹೇಳಿದ್ನ? ಕೊಂದು ಅಂದ್ರೆ ಅವನು ಸಾಯ್ತಾನೆ. ನೀವೇ ನಾನೇ ಕೊಲ್ತೇನೆ ಅಂತ ಹೇಳಿದ್ನ? ಮತ್ತೆ ನೀವು ಕೊಲ್ಲುದಲ್ವಾ? ಅಲ್ಲವೇ ಮತ್ತೆ ಈಗೆಲ್ಲ ವಿಚಾರ ಉಂಟು. ಮರುತನಂದನ ಭೀಮಸೇನ ಭೀಮನಿಂದ ಅವನ ಮೂಲಕವಾಗಿ ಮಾಗದನನ್ನ ಕೊಲ್ತೇನೆ. ಅಲ್ಲ, ನೀವು ಯಾಕೆ ಬೇಕು ನಿಮಗೆ ಇಂಥದ್ದೆಲ್ಲ ಅಂತ? ಯಾಕೆ ಏನಾಯ್ತು? ಈ ಬಡವ್ರ ಮಕ್ಕಳನ್ನು ಬಾವಿಗೆ ದೂಡಿ ಆಳ ನೋಡುವ ಕೆಲಸ ನಿಮಗೆ ಯಾಕೆ ಬೇಕು ಸ್ವಾಮಿ? ಪಾಪ ಪಾಂಡವರು ನಿಮ್ಮನ್ನು ನಂಬಿ ಕೊನೆಗೂ ಬಾವಿಗೆ ಬೀಳುವುದೇ ಅವರು. ಬುದ್ಧಿವಂತನಾದವನ ವ್ಯವಹಾರ ಹೇಗಿರ್ಬೇಕು ಗೊತ್ತುಂಟ? ಹೇಗೆ? ಬೇರೆಯವರು ಬಂಡವಾಳದಲ್ಲೇ ವ್ಯಾಪಾರ ಮಾಡ್ಬೇಕು ನಾವು. ಅಲ್ಲ, ಎಷ್ಟು ದಿವಸ ಅಂತ? ಎಷ್ಟು ದಿವಸ ಅಂದ್ರೆ ನಮಗೆ ಲಾಭ ಬರುವಲ್ಲ ಇವರಿಗೆ. ಅಲ್ಲ, ಈಗ ಪಾಪದವ್ರು ನೀನೇ ಹೇಳಿದೆಯಲ್ಲ, ಬೇರೆಯವ್ರ ಮನೆ ಮಕ್ಕಳನ್ನ ಬಾವಿಗೆ ಉಳಿಸು ಪರಿಸ್ಥಿತಿ. ಬಡವ್ರ ಮನೆ ಮಕ್ಕಳು ಇಳಿಸ್ತೇವೆ ನಾವು. ಯಾಕೆ? ಇಳಿಸುವಾಗಲೂ ನಮ್ಮಲ್ಲಿ ಬುದ್ಧಿವಂತಿಕೆ ಉಂಟು. ಎಂತದ್ದು? ಅವರ ಜುಟ್ಟು ನಮ್ಮ ಕೈಯಲ್ಲಿ ಇರ್ತದೆ. ಬಾವಿ ಒಳಗೆ ಬಿಡ್ತೀವಿ. ಎಲ್ಲಿಯಾದ್ರೂ ಅವರ ಕಾಲು ನೆಲಕ್ಕೆ ತಾಗ್ತಾ ಕೈಯಲ್ಲಿ ಹಿಡಿದಿರುವ ಜುಟ್ಟು ಬಿಡ್ತೇವೆ. ತಳ ಸಿಗಲಿಲ್ವಾ ಹಾಗೆ ಹಿಡಿದ ಮೇಲೆ ಅವನ ಜುಟ್ಟ. ಅಲ್ಲ, ನಿಮಗೆ ಜುಟ್ಟು ಹಿಡಿಲಿಕ್ಕೆ ಬರ್ತದ? ಹಿಡಿಲಿಕ್ಕೂ ಬರ್ತದೆ, ಬಿಡ್ಲಿಕ್ಕೂ ಬರ್ತದೆ. ಅಲ್ಲ, ನಾ ಜಡೆ ಮಾತ್ರ ಅಂತ ತಿಳ್ಕೊಂಡಿದ್ದೆ. ಅಲ್ಲಲ್ಲ, ಈಗ ಜುಟ್ಟು ಅಲ್ಲಲ್ಲ, ಸುಧಾರಿತವಾದಂತಹ ಕಾಲಕ್ಕೆ ಜುಟ್ಟನ್ನೂ ಹಿಡಿಯಬೇಕು ಎನ್ನುವ ಕಾರಣಕ್ಕಾಗಿ ಅದನ್ನು ಕಲ್ತಿದ್ದೆ. ಜಡೆ ಸಿಗುವುದೇ ಇಲ್ಲ.
ಹೇಳಿಕ್ಕಾಗುದಿಲ್ಲ. ಇವರಿಗೆ ಸುಟ್ಟೆ ಸಿಗ್ತದೆ ಅಂತಲ್ಲ. ಹೇಳಿಕ್ಕಾಗುದಿಲ್ಲ. ಹಾಗಿದ್ರೆ ಮಾಗದ ಅವನನ್ನು ಕೊಲ್ಲಬಹುದು, ಭೀಮನಿಂದ ಅವನು ಹತನಾಗ್ತಾನೆ ಅನ್ನುವಂತಹ ಸತ್ಯ ನಿಮಗೆ ಮನವರಿಕೆ ಆದ್ರೆ ತನ್ಮೂಲಕವಾಗಿ ಹಾ, ಪಾಂಡವರ ಮಖವನ್ನು ಸಾಗಿಸ್ತೇನೆ, ಇದು ನನ್ನ ಮಾತಿನ ಅರ್ಥ. ಈಗೆಲ್ಲ ಉಂಟಾ? ಹೌದು ಸ್ವಾಮಿ. ಎಲೆ ಪುರಾಂತಕ ನಿನ್ನ ಮಗಿಮೆಯ ಎಲೆ ಪುರಾಂತಕ ನಿನ್ನ ಮಹಿಮೆ ಎಲೆ ಪುರಾಂತಕ ಎಲೆ ಪುರಾಂತಕ ಎಲೆ ಪುರಾಂತಕ ಎಲೆ ಮುರಾಂತಕ ಎಲೆ ಮುರಾಂತಕ ನಿನ್ನ ಮಗಿಮೆಯ ನಿನ್ನ ಮಗಿಮೆಯ ನಿನ್ನ ಮಗಿಮೆಯ ನಿನ್ನ ಮಗಿಮೆಯ ನೆಲೆಯ ಬಲ್ಲವರ ಮಗಿಮೆಯ ನೆಲೆಯ ಬಲ್ಲವರು ಯಾರು ಯಾರು ಸುರಪ ತಿಳಿಯನೈದೆ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯನೈದ ಎಲೆ ಮುರಾಂತಕ ನಿನ್ನ ಮಗಿಮೆ ನೆಲೆಯ ಬಲ್ಲವರವರು ಲೋಕದಿ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯನೈದೆ ಸಂಭವ ಸುರಪ ಮುಖ್ಯರು ತಿಳಿಯನೈದೆ
ಪಾಂಡವರನಿ ನೋವಿ ರಕ್ಷಿಪೆ ಎಂಬೋ ಪರಿಯಲಿ ಪಾಂಡವರನಿ ನೋವಿ ರಕ್ಷಿಪೆ ಎಂಬೋ ಅರಿಯನು ಬಾವೆ ಎಂದಳು ಸತ್ಯ ಭಾಮ ದೇವಿ ನಗುತ್ತ ಬಾವೆ ಎಂದಳು ಸತ್ಯ ಭಾಮ ದೇವಿ ನಗುತ್ತ ಸತ್ಯ ಭಾಮ ದೇವಿ ನಗುತ್ತ 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 ಎಲೆಯ ಮಾತಕ ನಿನ್ನ ಮಗಿಮೆಯ ನೆಲೆಯ ಬಲ್ಲವರ್ಯಾರು ಲೋಕದಿ ಸುರಭ ಮುಖ್ಯರು ತಿಳಿಯರೈತೆ ಜಲಜ ಸಂಭವ ಸುರಭ ಮುಖ್ಯರು ತಿಳಿಯರೈಸೆ ಮುರ ಸುರಭ ಮುಖ್ಯರು ತಿಳಿಯರೈಸೆ ಮುರಾಂತಕ ಅರಿಯರೈಸೆ ಮಹಿಮೆಯ ತಿಳಿಯರೈಸ ಆ ಆ ಆ ಮುಖ್ಯರು ತಿಳಿಯರೈಸೆ ಜಲಜ ಸಂಭವ ಸುರಪ ಮುಖ್ಯರು ತಿಳಿಯರೈಸೆ ಮುರಾಂತಕ ತಿಳಿಯರೈಸೆ ಎಲೆ ಮುರಾಂತಕ ನಿನ್ನ ಮಗಿಮೆಯ ನೆಲೆಯ ಬಲ್ಲವ ಕೃಷ್ಣ 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 ಕೃಷ್ಣ
ಮಾಡಿದ್ದೇನೆ. ಹಾ. ಇದು ನನ್ನ ಯೋಜನೆ, ಹಾ. ಇದು ನನ್ನ ಯೋಚನೆ. ಹೌದಾ? ಹೌದು. ನಿಮ್ಮ ಯೋಚನೆ ಹಾ. ಅದು ವಾರ್ಷಿಕದ್ದಲ್ಲ, ಪಂಚವಾರ್ಷಿಕವೂ ಅಲ್ಲ. ನೀವು ಎಣಿಸಿದ ಹಾಗೆ ಹಾ. ಆ ಕ್ಷಣ ಮಾತ್ರದಲ್ಲಿ ಹಾ. ಆಗುವಂಥದ್ದು ಸಂಕಲ್ಪದಲ್ಲಿ ಆಗ್ತದೆ. ಹಾ. ಸಂಕಲ್ಪ ಸಿದ್ಧನಿರುವುದಕ್ಕೆ ಅನುಮಾನವೇ ಇಲ್ಲ. ನಾನು ಇಷ್ಟವರೆಗೆ ವಿನೋದವನ್ನಾಡಿದ್ದು. ಹಾ. ಹೋದ ಅವತಾರದಲ್ಲಿ ಹಾ. ಸ್ವತಃ ಧನುರ್ಧಾರಿಯಾಗಿ ದುಷ್ಟರನ್ನ ಕೊಲ್ಲುವುದರ ಮೂಲಕವಾಗಿ ಹಾ. ಪ್ರಪಂಚ ಮುಖಕ್ಕೆ ಹಾ. ಒಳಿತನ್ನುಂಟು ಮಾಡಿದ ನೀವು ಹಾ. ಈ ಅವತಾರದಲ್ಲಿ ಹಾಗಲ್ಲ. ಪಾಂಡವರನ್ನ ಆಯುಧವನ್ನಾಗಿಸಿಕೊಂಡು ಹಾ. ಪ್ರಪಂಚದ ಯಾವೆಲ್ಲ ದುಷ್ಟರನ್ನ ಕಳರನ್ನ ಅಧಮರನ್ನ ಹಾ. ಕೊಲ್ಲುವುದರ ಮೂಲಕವಾಗಿ ಪ್ರಪಂಚಕ್ಕೆ ಹಾ. ಭೂಮಿಯ ಭಾರವನ್ನ ಹಾ. ಹಗುರಗೊಳಿಸಿ ಹರಣಗೊಳಿಸಿ ಹಾ. ಪಾಂಡವರನ್ನು ಕಾಯುವುದರ ಜೊತೆಗೆ ಪ್ರಪಂಚವನ್ನು ಕಾಯುವಂತಹ ಹೊಣೆಗಾರಿಕೆಯನ್ನು ಹೊತ್ತ ವ್ಯಕ್ತಿ ನೀವು ಅಂತ ಹಾ. ನನಗೆ ಗೊತ್ತು ಸ್ವಾಮಿ. ಯಾವ ಪರಿಯಲ್ಲಿ ಹಾ. ಯಾವ್ಯಾವ ಪರಿಯಲ್ಲಿ ಹಾ. ಪಾಂಡವರನ್ನು ಕಾಪಾಡ್ತೀರೋ ಬಲ್ಲವರು ಯಾರು? ಆದ್ರೆ ಒಂದು ಸ್ವಾಮಿ, ಏನು? ನಿಮ್ಮಂತಹ ಬ್ರಹ್ಮಾಂಡ ಬಾಂಡೋದರ ಹಾ. ಮೂರು ಮೂರ್ತಿಗಳಿಗೂ ಅಲ್ಲ, ಉಳಿದಿಬ್ಬರಿಗೂ ಅರಿಯಲಾರದಂತಹ ಮಹಿಮೆಯನ್ನು ಹೊಂದಿರುವ ಹಾ. ಮೂರು ಮೂರ್ತಿಗಳಲ್ಲಿ ಅಗ್ರಗಣ್ಯನೆನಿಸಿರುವಂತಹ ಹಾ. ನಿನ್ನ ಒಡನಾಟದ ಈ ಸೊಬೆಯನ್ನು ಸುಖವನ್ನ ಹಂಚಿಕೊಳ್ಳುವಂತಹ ಭಾಗ್ಯವನ್ನು ಪಡೆದಿದ್ದೇನಲ್ಲ, ನಾನು ಧನ್ಯ ಅಂತ ಭಾವಿಸ್ತೇನೆ ಸ್ವಾಮಿ. ಸರಿ. ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಮಾತುಗಳಿದ್ರೆ ಹಾ. ಅದನ್ನು ಕ್ಷಮಿಸಬೇಕು. ಛೇ, ಛೇ. ಆದಷ್ಟು ಬೇಗ ಮಾಗದ ವಧೆ ಆಗಬೇಕು. ಹಾ. ಆ ವ್ಯವಸ್ಥೆ ನಾನು ಮಾಡ್ತೇನೆ. ಹಾಗೆ ಅಂತ ಸಮಯ ಬಾರಿಲ್ಲ. ಬನ್ನಿ ಹೀಗೆ ಬನ್ನಿ.